ಸರ್ ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನು ದೊಡ್ಡ ವಿಚಾರ. ನೋಡಿ, ಈಗ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು, ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ. PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ಗೊತ್ತಿಲ್ಲಪ್ಪ, ಕನಸೆ ಬಿದ್ದಿಲ್ಲ ಅಲ್ಲ ನನಗೆ. ಈಗಿನ ಸಂದರ್ಭ ಒಂದು ರೀತಿಯಲ್ಲಿ ಅಲ್ಲ, ಏನೋ ಆಗ್ಬಿಡುತ್ತೆ ಅನ್ನುವಂತಹ ವಾತಾವರಣ ನಿರ್ಮಾಣ ಮಾಡಿದ್ದಾನೆ. ನಿನ್ನೆ ಮುಖ್ಯಮಂತ್ರಿಗಳ ಜೊತೆ 1.25 ತಾಸು ಚರ್ಚೆ ಮಾಡಿದ್ರು. ಇವತ್ತು DKಶಿ ಅವರು ಭೇಟಿ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಗೊಂದಲ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಶತಾಯಗತ ಅಧಿಕಾರ ಹಂಚಿಕೆ ಆಗಲೇಬೇಕು ಅನ್ನುವಂಥ ಬಿಗಿಪಟ್ಟು ಆ ಕಡೆಯಿಂದ. ನೋಡಿ, ಈ ಎಲ್ಲ ವಿಚಾರಗಳನ್ನು ನೀವು ಹೇಗಿದ್ರು ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ. ನೀವು ಆಕ್ಸೆಸ್ ಆದರೆ ಅವರಿಗೆ ಕೇಳ್ಬಿಡ್ಬೋದ. ನೀವು ನಾನೇನು ಇವಾಗ ಭೇಟಿ ಮಾಡಲ್ಲಪ್ಪ. ಎಲ್ಲ ಒಂದ್ ಕಡೆ ಅಂತರ ಕಾಯ್ದುಕೊಳ್ತಿರೋ ಒಂದಷ್ಟು ಜನ ಸೀನಿಯರ್ಗಳು ಅಂತ ಈ ಪರಿಸ್ಥಿತಿ ಅಲ್ಲ, ನನಗೇನು ಈಗ ನಾನು ಭೇಟಿ ಮಾಡ್ತೀನಿ. ನೀವೇ ನೋಡಿದ್ದೀರ, ಯಾವಾಗ ಬೇಕಾದಾಗ ಹೋಗಿ ಭೇಟಿ ಮಾಡ್ತೀನಿ. ಅವರು ನಾ ಸಣ್ಣ ಹುಡುಗನಿಂದ ನಾವು ನೋಡಿದ್ದೀನಿ ಅವ್ರನ್ನ. ಈಗ ಸಿಎಂ ಬದಲಾವಣೆ ಕೂಗಿದ್ರೆ ನನ್ನನ್ನು ನೋಡಿ ಒಂದ್ ಕಡೆ ನೋಡಿ ಅಂತ ಹೇಳಿ ನೀವು ಹೇಳೋ ಚಾನ್ಸಸ್ ಏನಿದೆ ಸರ್? ಬರ್ಲಿ, ಅದು ಸಂದರ್ಭ ಬರ್ಲಿ ರೀ. ಸಂದರ್ಭ ಬರ್ಲಿ, ಬಂದಿಲ್ಲಲ್ಲ ಸರ್. ಇಬ್ರು ಕಿತ್ತಾಟದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಅದೇ ನೀವೇ ಮಾಡೋದು ಕೆಲಸ. ಕೂಡ ಒಂದು ಫುಲ್ ಸ್ಟಾಪ್ ಇಡುವಂತ ತೀರ್ಮಾನ ಆಗಿಲ್ಲ, ಒಂದು ಸಂದೇಶ ಬಂದಿಲ್ಲ. ನೋಡಿ, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹೊರದೇಶದಲ್ಲಿ ಪ್ರವಾಸದಲ್ಲಿದ್ದಾರೆ. ಅವರು ಬಂದ ಮೇಲೆ ಏನಾದರೂ ಅಂಥ ಬೆಳವಣಿಗೆಗಳಿದ್ರೆ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನಮ್ಮ AICC ಅಧ್ಯಕ್ಷರು, ನಮ್ಮ ಇದು ಏನಪ್ಪ ಅಂದರೆ AICC ಅಧ್ಯಕ್ಷರು ನಮ್ಮವರೇ ಇದ್ದಾರಲ್ಲ. ಕರ್ನಾಟಕದ ರಾಜಕೀಯ ಅವ್ರಿಗೆ ಗೊತ್ತಿರೋ ವಿಷಯ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. 50 ವರ್ಷದ ಸುದೀರ್ಘ ರಾಜಕಾರಣ ಮಾಡಿರೋರು ನಮ್ಮ ರಾಜ್ಯದವರಿದ್ದಾರೆ. AICC ಪ್ರೆಸಿಡೆಂಟ್ ಅಂದರೆ ಅವರು ತೀರ್ಮಾನಗಳು ಮಾಡ್ತಾರೆ. ಅದೇನು ಯಾರೂ ಹೇಳಬೇಕಾಗಿಲ್ಲ. ಅಲ್ಲ, ಏನಾದರೂ ಇದ್ದರೆ ಅಂಥದ್ದೇನಾದರೂ ಇದ್ದರೆ ನೀವು ಅದನ್ನು